ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನವೆಂಬರ್ ತಿಂಗಳಿಗೆ ನಾವಿನ್ನೇನು ಕಾಲಿಡ್ತಾ ಇದ್ದೇವೆ. ನವೆಂಬರ್ ತಿಂಗಳಲ್ಲಿ ಎಲ್ಲ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿರುವಂಥ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂತ ತಿಳಿಸ್ತಾ, ವಿಶೇಷವಾಗಿ ಅಕ್ಟೋಬರ್ 18ನೇ ತಾರೀಕು ನಮಗೆ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಮಿಥುನದಿಂದ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ. ಅದು ಸರಿಸುಮಾರು ಡಿಸೆಂಬರ್ ತನಕ ಆ ಸಂಚಾರ ಅನ್ನುವಂಥದ್ದು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅದರಿಂದ ಅನೇಕ ಜನಗಳಿಗೆ, ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮವನ್ನು ಅದು ಬೀರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ, ಮೊದಲನೇದಾಗಿ ಗುರು ಎಲ್ಲ ಗ್ರಹಗಳಿಗೆ ಈಶ್ವರ ಕಾರಕತ್ವನಾಗಿರ್ತಕ್ಕಂಥವನು. ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂತಂದರೆ ಅದು ಗುರು. ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಆಗ ಎಲ್ಲರಿಗೂ ವಿಶೇಷವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆದರೆ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಅನಿಷ್ಟ ಸ್ಥಾನ, ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಶುಭ ಸ್ಥಾನ ಆಗಿರಬಹುದು. ಅಲ್ಲಿರುವಂತಹ ಗುರುವಿನ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಪ್ರಭಾವ, ಕೆಲವೊಂದು ರಾಶಿಗಳಿಗೆ ಅಷ್ಟಾಗಿ ಒಳ್ಳೆ ಪ್ರಭಾವ ಅಲ್ಲದೇ ಇರುವಂತಹ ಒಂದು ವಿಚಾರಗಳು ನಮಗೆ ಕಾಣಸಿಗುತ್ತೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ, ಇನ್ನು ವೃಷಭ ರಾಶಿಯವರಿಗೆ ನೋಡಿದ್ರೆ, ವೃಷಭ ರಾಶಿಯವರಿಗೆ 2ನೇ ಸ್ಥಾನದಲ್ಲಿದ್ದಂತಹ ಗುರುವಿನ ಸಂಚಾರ ಅನ್ನುವಂಥದ್ದು 3ನೇ ಸ್ಥಾನದಲ್ಲಿ ಆಗ್ತಿರುವಂಥದ್ದು. ಅಂದರೆ ಸ್ವಾಭಾವಿಕವಾಗಿ ಗುರುಬಲ ಅನ್ನುವಂಥದ್ದು ಒಂದು ಸ್ವಲ್ಪ ಕೆಳಗಡೆ ಹೋಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ 2ನೇ ಸ್ಥಾನ ಕುಟುಂಬ ಸ್ಥಾನ ಅಂತ ಕರಿತೀವಿ, ವಿತ್ತ ಅಂತ ಕರಿತೀವಿ. ವಿತ್ತ ಅಂದ್ರೆ ಹಣಕಾಸಿನ ವ್ಯವಹಾರ. ಹಾಗಾಗಿ ಹಣಕಾಸಿನ ಫ್ಲೋ ಅನ್ನುವಂಥದ್ದು ಒಂದು ರೀತಿ ಸ್ಟೇಬಲ್ ಆಗಿ ಬರ್ತಿತ್ತು. ಯಾಕೆ? ಶನಿಯ ಸಂಚಾರ ತುಂಬ ಚೆನ್ನಾಗಿದೆ. ಶನಿ ಕೂಡ ಏಕಾದಶದಲ್ಲಿ ಸಂಚಾರವನ್ನು ಮಾಡ್ತಿರ್ತಕ್ಕಂಥದ್ದು. ಗುರುವಿನ ಸಂಚಾರ 2ನೇ ಸ್ಥಾನದಲ್ಲಿ. ವೃಷಭ ರಾಶಿಯವರಿಗೆ ಒಂದು ರೀತಿ ಅವರಿಗೆ ಏನು ಸಮಸ್ಯೆಗಳೇ ಗೊತ್ತಾಗದೆ ಒಂದು ರೀತಿ ಒಂದೇ ಚಾನಲಲ್ಲಿ ಒಳ್ಳೆ ರೀತಿಯಾಗಿ ಹೋಗ್ತಿದ್ರು. ಏನೇ ಕೆಲಸ, ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಏನೇ ಒಂದಷ್ಟು ತೊಂದರೆಗಳು ಕೌಟುಂಬಿಕವಾಗಿ ಮಾನಸಿಕವಾಗಿ ಅದೆಲ್ಲ ಇದ್ರೂ ಕೂಡ ಅದು ಯಾವುದೂ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಜೀವನ ನಡೀತಾ ಇತ್ತು ಸ್ವಲ್ಪ ದಿವಸಗಳಿಂದ. ಹಾಗಾಗಿ ಈಗ ಆ ಗುರುವಿನ ಸಂಚಾರ ಬಿದ್ದ ತಕ್ಷಣ ಎಲ್ಲೋ ನಮ್ಗಿರುವಂತಹ ಒಂದು ಸಪೋರ್ಟ್, ಏನು ನಾವಿವಾಗ ಬ್ಯಾಕ್ ಸಪೋರ್ಟ್ ಅನ್ನುವಂಥದ್ದು ಸಡನ್ ಆಗಿ ಅದು ಹೊರಗಡೆ ಬಂದರೆ ಹೇಗಾಗತ್ತೆ, ಆ ರೀತಿಯಾಗಿರುವಂತಹ ಒಂದು ಸ್ಥಿತಿಗೆ, ಆ ರೀತಿಯಾಗಿರುವಂತಹ ಒಂದು ಟ್ರಾಮಾಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ವೃಷಭ ರಾಶಿಯವರು ಈ ಒಂದು ವಿಚಾರವನ್ನು ಯೋಚನೆಯನ್ನು ಮಾಡಿ, ಗುರುವಿನ ಬಲ ಇಲ್ಲದೇ ಇರುವಂತಹ ಕಾರಣದಿಂದ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನಿರ್ಧಾರವನ್ನು ತಗೋಬೇಕಾಗುತ್ತೆ. 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಕೇತು ನಿಮ್ಮ ಸುಖವನ್ನು ಹಾಳು ಮಾಡಲಿಕ್ಕೆ, ನಿಮ್ಮ ತಾಯಿಯವರಿಗೆ ಅನಾರೋಗ್ಯವನ್ನು ಕೊಡಲಿಕ್ಕೆ, ನಿಮ್ಮ ಸ್ನೇಹಿತರು ನಿಮ್ಮಿಂದ ದೂರವಾಗಲಿಕ್ಕೆ ಪಣ ತೊಟ್ಟು 4ನೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಹಾಗಾಗಿ ವೃಷಭ ರಾಶಿಯವರು ವಿಶೇಷವಾಗಿ ಗಣಪತಿಯನ್ನ ಆರಾಧನೆ, ಕೇತುವಿಗೆ ನಿಮ್ಮ ಪಿತೃಗಳಿಗೆ ಸಂಬಂಧವಾಗಿರುವಂಥ ಏನಾದರೂ ದೋಷಗಳಿದ್ದ ಪಕ್ಷದಲ್ಲಿ, ಕುಟುಂಬದಲ್ಲಿ ಈ ಹಿಂದೆನೇ ಇರುವಂತಹ ದೋಷಗಳಿದ್ದ ಪಕ್ಷದಲ್ಲಿ ಅದನ್ನು ನಿವೃತ್ತಿ ಮಾಡುವಂತಹ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಾಗ್ತದೆ. ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿಯಾಗಿರುವಂಥ ದುಡುಕು ನಿರ್ಧಾರವನ್ನು ತಗೋಬಾರದು. 10ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋ ಕಾರಣ ರಾಹು ಏನ್ ಮಾಡ್ತಾನೆ, ಇಲ್ಯೂಷನ್ ಅನ್ನು ಉಂಟು ಮಾಡ್ತಾನೆ ಕೆಲಸದ ವಿಚಾರದಲ್ಲಿ. ಇಲ್ಲಿ ಬಿಟ್ಬಿಡೋಣ, ಬೇರೆ ಇನ್ನೆಲ್ಲರೂ ಕೆಲಸಕ್ಕೆ ಹೋಗೋಣ ಅಂತ ಮಾಡ್ತಿರುವಂತಹ ವೃತ್ತಿಯಲ್ಲಿ ಒಂದಷ್ಟು ತೊಂದರೆಗಳನ್ನ ಇತ್ಯಾದಿಗಳನ್ನ ಕೊಡುವಂಥದ್ದು. ಹಾಗಾಗಿ ಈ ವೃಷಭ ರಾಶಿಯವರ ಗುಣವೇ ಏನು ಅಂತಂದ್ರೆ, ವೃಷಭ ಅಂದ್ರೆ ಎತ್ತು ಅಂತ. ಎತ್ತಿಗೆ ಒಂದು ಸಹಜವಾಗಿರುವಂಥ ಗುಣ ಇರುತ್ತೆ, ಏನು? ಅದರ ಮೇಲೆ ಯಾವಾಗ ನೊಗವನ್ನ ಇಡ್ತಾರೆ ಅದು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವಂತಹ ಶ್ರಮಜೀವಿ. ವೃಷಭ ರಾಶಿಯವರು ಸಹಜವಾಗಿ ಅಂತಹ ಶ್ರಮಜೀವಿಗಳೇ ಆಗಿರುತ್ತಾರೆ. ಆದರೆ ಎಲ್ಲೋ ಒಂದು ಸತಿ ಆ ಎತ್ತಿಗೂ ಕೂಡ ಬುದ್ಧಿಯಲ್ಲಿ ವಿಕಲ್ಪ ಅನ್ನುವಂಥದ್ದು ಉಂಟಾಗಿ ಗೂಳಿಯ ರೀತಿಯಲ್ಲಿ ಪರಿವರ್ತನೆ ಆಗುವಂತಹ ಸಾಧ್ಯತೆ. ಹಾಗೆ ಆಗಬಾರದು. ನಿಮ್ಮ ಕೆಲಸ, ನೀವು ಮಾಡ್ತಿರುವಂತಹ, ನೀವು ಪಡ್ತಿರುವಂತಹ ಶ್ರಮಕ್ಕೆ ಭಗವಂತ ಅದಕ್ಕೆ ಅನುಗ್ರಹವನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ. ಈಗ ಮಾತ್ರ ಯಾವುದೇ ಇಲ್ಯೂಷನ್ನಿಗೆ ಒಳಗಾಗಿ ಕೆಲಸದ ವಿಚಾರದಲ್ಲಿ ನಿರ್ಧಾರವನ್ನು ತಗೊಳ್ಳುವಂಥದ್ದು ಅಷ್ಟು ಸೂಕ್ತವಲ್ಲ ಅಂತ ವೃಷಭ ರಾಶಿಯವರಿಗೆ ಹೇಳಬಹುದಾಗಿದೆ. ರಾಹುವಿನ ಒಂದು ಪರಿಣಾಮಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕುಟುಂಬದಲ್ಲಿ ಇಲ್ಲದೇ ಇರುವಂತಹ ನೆಮ್ಮದಿ, ತಾಯಿಗೆ ಅನಾರೋಗ್ಯಗಳು ಅಥವಾ ವಾಹನದ ವಿಚಾರದಲ್ಲಿ ಖರ್ಚುಗಳು, ಮನೆಯ ವಿಚಾರದಲ್ಲಿ ಯೋಚನೆ ಬಂದು ಮನೆಯನ್ನು ಬದಲಾವಣೆ ಮಾಡಬೇಕು, ಈ ರೀತಿಯಾಗಿರುವಂಥ ಏನಾದರೂ ಚಿಂತನೆಗಳು ಬಂದಾಗ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನು ತಂದುಕೊಡಲಿದೆ. ನಮಸ್ಕಾರ.